90ಸ್ಗೆ ಅಂತಾನೆ ಸಿಗರೆಟ್ ಒಂದು ಪರ್ಫಾರ್ಮೆಂಟ್ ಇದು ಸ್ಟೈಲ್ ಆಗಿ ಹೊಡಿತಾ ಇದ್ವಿ ರಜನಿಕಾಂತ್ ಸ್ಟೈಲ್ ಅಲ್ಲೆಲ್ಲ. ಈ ಬೂಮರ್ ತಿನ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ರೆ ಆ ಮಜಾನೇ ಬೇರೆ. 90s ಅಲ್ಲಿ ನಾವು ಕಾಲ್ ಮಾಡಿ ಮಾತಾಡೋದಕ್ಕೆ ನಾವು ಈ ತರ ಕಾಯಿನ್ ಬಾಕ್ಸ್ ನ ಯೂಸ್ ಮಾಡ್ತಾ ಇದ್ವಿ. ನಾವು 90s ಕಿಡ್ಸ್ ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ತರದ್ದೆಲ್ಲ ನಾವು 90s ಅಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. ಆದ್ರೆ ಇವತ್ತಿನ ಒಂದು ಕಿಡ್ಸ್ ಗಳು ಇದನ್ನೆಲ್ಲ ಮರಿತಾ ಇದ್ದಾರೆ. ಸೊ ಈ ಒಂದು ಜಾಗಕ್ಕೆ ಬಂದಾಗ ಆ ಒಂದು 90s ಮತ್ತೆ ನಿಮ್ಗೆ ನೆನಪಾಗುತ್ತೆ. 90s ಕಿಡ್ಸ್ ಯಾರ್ಯಾರು ಇದೀರಾ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಥವಾ ನಿಮ್ ಫ್ರೆಂಡ್ಸ್ ಜೊತೆ ಬನ್ನಿ. ಇಲ್ಲಿ 90s ನಲ್ಲಿ ನೀವು ಏನೇನ್ ತಿಂಡಿ ತಿನಿಸುಗಳು ನೋಡಿರ್ತೀರಾ, ತಿಂದಿರ್ತೀರಾ, ಎಂಜಾಯ್ ಮಾಡಿರ್ತೀರಾ. ಈವನ್ ಆಟ ಸಾಮಾನು ಇರಬಹುದು, ಅದು ಕೂಡ ನೀವು ಇಲ್ಲಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬಹುದು. ಬನ್ನಿ, ನಾವುಗಳು ಎಲ್ಲ ಇರ್ತೀವಿ, ಎಂಜಾಯ್ ಮಾಡೋಣ. ಹಾಯ್ ಮಾಹಿತಿ ಮೀಡಿಯಾ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, 90s ಅಂದರೆ ಸಾಕು ನಮಗೆಲ್ಲ 90s ಕಾಲದ ಚಾಕ್ಲೇಟ್ಸ್ಗಳಾಗಿರ್ಬೋದು, ನಾವೆಲ್ಲ ಏನೆಲ್ಲ ಆಟ ಆಡ್ತಾ ಇದ್ವಿ ಅನ್ನೋದನ್ನ ನಾವು ನೆನಪು ಮಾಡ್ಕೊಂಡಿರ್ತೀವಿ. ಅದೇ ಥರ ನಮ್ಮ 90s ಮತ್ತೆ ನಮಗೆ ನೆನಪಾಗಬೇಕು ಅಂತ ಹೇಳಿ ರಾಜಾಜಿನಗರದ ಶ್ರೀರಾಮ ಗ್ರೌಂಡ್ನಲ್ಲಿ 90ಸ್ಗೆ ಸಂಬಂಧಪಟ್ಟಂತಹ ಸ್ಟಾಲ್ಗಳನ್ನು ಓಪನ್ ಮಾಡಿದ್ದಾರೆ. ಬನ್ನಿ, ಆಗಿದ್ರೆ ಆ ಒಂದು ಸ್ಟಾಲ್ನ ಒಳಗಡೆ ಏನೇನೆಲ್ಲ ಐಟಮ್ಸ್ಗಳಿದೆ, 90ಸ್ಗೆ ಸಂಬಂಧಪಟ್ಟಂತಹ ಏನೆಲ್ಲ ತಿನಿಸುಗಳಿದೆ ಅನ್ನೋದನ್ನ ನೋಡ್ಕೊತಾ ಬರೋಣ. ಸೊ ಮೊದಲನೇದಾಗಿ ನೀವು ಗಮನಿಸ್ತಾ ಇರ್ಬೋದು, ನಮ್ಮ 90s ಮತ್ತು 80s ಅಲ್ಲಿ ನಾವು ಹಾಡು ಕೇಳೋದಕ್ಕೆ ಅಂತ ಗ್ರಾಮಫೋನ್ನ ಯೂಸ್ ಮಾಡ್ತಾ ಇದ್ವಿ. ಈಗೆಲ್ಲನೂ ಮೊಬೈಲ್ ಫೋನ್ಸ್ಗಳಲ್ಲೇ ನಾವು 24 ಗಂಟೆ ಮ್ಯೂಸಿಕನ್ನು ಕೇಳ್ಕೊಂಡು ಇಂಥ ಒಂದು ಗ್ರಾಮಫೋನ್ಸ್ನ ಮರಿತಾ ಇದ್ದೀವಿ. ಚಾವಟಿ ಅಂತ ಕರೀತಾರೆ, ಅದೊಂದಿದೆ. ಬೈನಾಕ್ಯುಲರ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟ ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ಸೊ 90s ಕಿಡ್ಸ್ ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಸ್ಪೆಷಲ್ ಆಗಿ 90s ಅಲ್ಲಿ ನಾವು ಕಾಲ್ ಮಾಡಿ ಮಾತಾಡೋದಕ್ಕೆ ನಾವು ಈ ಥರ ಕಾಯಿನ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ನಾವು ಮಾತಾಡೋದಕ್ಕೆ ಈ ಥರ ಒಂದು ಕಾಯಿನ್ ಬಾಕ್ಸ್ನ ನಾವು ಯೂಸ್ ಮಾಡಿ ನಾವು ಮಾತಾಡ್ತಾ ಇದ್ವಿ. ಆದರೆ ಈಗಿನ ಒಂದು ಮಕ್ಕಳಿಗೆ ಈ ಒಂದು ಕಾಯಿನ್ ಬಾಕ್ಸ್ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ದಯವಿಟ್ಟು 90s ಕಿಡ್ಸ್ ಯಾರೆಲ್ಲ ಇದ್ರೋ ಈ ಒಂದು ಕಾಯಿನ್ ಬಾಕ್ಸ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡಿ. DVD ಪ್ಲೇಯರ್ಗಳಾಗಿರ್ಬೋದು, CD ಪ್ಲೇಯರ್ಗಳೆಲ್ಲ ಆಗಿರ್ಬೋದು, ಇದರಲ್ಲಿ ನಾವು ಒಂದು CDಗಳನ್ನ ಹಾಕ್ಕೊಂಡು ಮನೆಯಲ್ಲಿ ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಅದೆಲ್ಲ ನೆನಪಿಸ್ಕೊಂಡ್ರೆ ಈಗಲೂ ಕೂಡ ಅದನ್ನೆಲ್ಲ ನಾವು ಮರ್ತೋಗಿದ್ದೀವೇನೋ ಅಂತ ಅನ್ಸುತ್ತೆ. ಮತ್ತೆ ಯೂಶಲಿ ನಾವು 90s ಅಲ್ಲಿ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾಗ ಈ ತರದೊಂದು ಸೋನ್ ಪಪಡಿನ ನಾವು ತಿಂದಿರ್ತೀವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಮಿಠಾಯಿಗಳೆಲ್ಲ ಇದೆ, ಮತ್ತೆ ಸೋನ್ ಪಪಡಿ ಇದೆ. ಕೇವಲ ಒಂದು ₹1 ಅಥವಾ ₹2 ಒಂದು ಪೊಟ್ನ ಮಾಡ್ಕೊಡ್ತಾ ಇದ್ರು. ಅದು ತಿಂತಾ ಇದ್ರೆ ಆ ಮಜಾನೇ ಬೇರೆ. ಇನ್ನೊಂದು ಸ್ಪೆಷಲ್ ಅಂತಂದ್ರೆ ನಾವು 90s ಅಲ್ಲಿ ಬಳಸ್ತಾ ಇದ್ದಂತ ಮೊಬೈಲ್ ಫೋನ್ಸ್ಗಳು ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ವೆರೈಟಿ ಕೀಪ್ಯಾಡ್ ಮೊಬೈಲ್ ಫೋನ್ಸ್ಗಳಿದೆ. ಸೊ ಇದರಲ್ಲಿ ನೀವು ಯಾವೆಲ್ಲ ಕೀಪ್ಯಾಡ್ ಫೋನ್ಸ್ಗಳನ್ನ ಯೂಸ್ ಮಾಡಿದಿರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇನ್ನು ವೆರೈಟೀಸ್ ಆಫ್ ಕಾಯಿನ್ಸ್ಗಳಾಗಿರ್ಬೋದು, ನೋಟ್ಸ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ನೋಡೋದಕ್ಕೆ. ₹5 ನೋಟು ನಾವೆಲ್ಲ ಮರ್ತೇ ಹೋಗಿದ್ದೀವಿ. ₹100 ಹಳೆ ನೋಟ್ಗಳು ಕೂಡ ಇವ್ರ ಹತ್ರ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ₹1 ನೋಟ್ ಕೂಡ ಇದೆ. ನಾವು ಬರೀ ಕಾಯಿನ್ನ ನೋಡಿರ್ತೀವಿ, ಆದರೆ ಇವ್ರ ಹತ್ರ ₹1 ನೋಟ್ ಕೂಡ ಇದೆ, ₹2 ನೋಟ್ ಕೂಡ ಇದೆ. ಇಲ್ಲಿ ಕಾಯಿನ್ಸ್ಗಳನ್ನ ನೀವು ನೋಡ್ತಾ ಇರ್ಬೋದು. ಸೊ ಹಳೆ ಕಾಲದ ಒಂದು ಕಾಯಿನ್ಸ್ಗಳನ್ನು ಕೂಡ ಇವರು ಇಟ್ಟಿದ್ದಾರೆ. ₹1,000 ಕಾಯಿನ್ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ₹1,000 ಕಾಯಿನ್ ಇದೆ. ಶ್ರೀರಾಮಚಂದ್ರರ ಒಂದು ಕಾಯಿನ್ನ ಕೂಡ ಇದು ಶೇಖರಣೆ ಮಾಡ್ಕೊಂಡಿದ್ದಾರೆ. ಸೊ ಈಗ ಬಂದರೆ ಯಾರು ಕೂಡ ಮರೆಯೋದಕ್ಕೆ ಆಗಲ್ಲ. ನಾವು 90s ಅಲ್ಲಿ ತಿಂತಾ ಇದ್ದಂತಹ ಪೊಪೂರ್ಮೆಂಟ್ಗಳಾಗಿರ್ಬೋದು, ಚಾಕ್ಲೇಟ್ಗಳಾಗಿರ್ಬೋದು, ನೋಡ್ತಾ ಇರ್ಬೋದು. ಇಲ್ಲಿ ಆಲ್ಪೆನ್ಲಿಬೆ ಮೆಲೋಡಿ ಚಾಕ್ಲೇಟ್ಸ್ಗಳಾಗಿರ್ಬೋದು. ಎಸ್ಪೆಷಲಿ ನಮ್ಮ ಹುಡುಗರಂತೂ ಈ ಕ್ರಿಕೆಟ್ ಆಡೋದಕ್ಕೆ ಬೂಮರ್ನ ತಿಂದೇ ಇರ್ತೀವಿ. 90s ಅಲ್ಲಿ ಈ ಬೂಮರ್ ತಿನ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ರೆ ಆ ಮಜಾನೇ ಬೇರೆ. ಮತ್ತು ಈ ರಸಗುಲ್ಲ, ಸೊ ಪ್ರತಿಯೊಬ್ಬರ ಹಾಟ್ ಫೇವ್ರೇಟ್ ಇದು ರಸಗುಲ್ಲ. ಕೇವಲ ₹1 ಕೊಟ್ಟರೆ ನಮಗೆ 1, 2, 3 ಅಂಗಡಿಗಳಲ್ಲಿ ಕೊಡೋರು, ತಿನ್ನೋದಕ್ಕೆ ತುಂಬ ಸಖತ್ತಾಗಿರುತ್ತೆ. ಹಾಲ್ಕೋವಾಗಳು 50 ಪೈಸೆಗೆ ಒಂದು ಇರ್ತಿತ್ತು, ನೆನಪಿದೆಯಾ ನಿಮಗೆ? 50 ಪೈಸೆಗೆ ಒಂದು ಹಾಲ್ಕೋವಾನ ಕೊಡ್ತಾಯಿದ್ರು. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಚಾಕ್ಲೇಟ್ಸ್ಗಳಿದೆ, ಕಿಸ್ಮಿಸ್ ಚಾಕ್ಲೇಟ್ಸ್ ಇದೆ. ಇದಂತೂ ತುಂಬ ಜನ ತಿಂದೇ ಇರ್ತೀರ 90s ಅಲ್ಲಿ ಪ್ರತಿಯೊಬ್ಬರು ಕೂಡ. ಮ್ಯಾಂಗೋ ಚಾಕ್ಲೇಟು, ಸೊ ಅದು ಕೂಡ ಇದೆ. ಮತ್ತು ಟಿಟ್ ಬಿಟ್ಸು, ಮತ್ತು ಇಲ್ಲಿ ನೋಡ್ಬೋದು ನಿಂಬೆ ಹುಳಿ ಚಾಕ್ಲೇಟು, ಇದು ಕೂಡ ಎಲ್ಲರೂ ಫೇವ್ರೇಟ್ ಆಗಿದೆ. ಮತ್ತು ಇಲ್ಲಿ ಪೆನ್ಸಿಲ್ ಅಂತ ಕರಿತಾ ಇದ್ವಿ. ಈಗಿನ ಕಿಡ್ಸ್ಗಳಿಗೆ ಪೆನ್ಸಿಲ್ ಅಂದರೆ ಏನು ಅಂತ ಕೇಳ್ತಾರೆ. ಇದೇ ನೋಡಿ ಆ ಪೆನ್ಸಿಲ್ ಅಂತ. 90ಸ್ಗೆ ಅಂತಲೇ ಸಿಗರೆಟ್ ಒಂದು ಪರ್ಫಾರ್ಮೆಂಟ್ ಇದು. ಇದನ್ನು ನಾವು ಹೊಡಿತಾ ಇದ್ವಿ, ಸ್ಟೈಲಾಗಿ ಹೊಡಿತಾ ಇದ್ವಿ ರಜನಿಕಾಂತ್ ಸ್ಟೈಲಲ್ಲೆಲ್ಲ. ಸೊ ಇದು ಸಿಗರೆಟ್ ಅಲ್ಲ, ಇದೊಂದು ಪರ್ಫಾರ್ಮೆಂಟು. ಆಮೇಲೆ ಇನ್ನೊಂದು ಸ್ಪೆಷಲ್ ಅಂತಂದರೆ ನಮ್ಮ ಊರ ಜಾತ್ರೆಗಳಲ್ಲಿ ಈ ಥರದನ್ನೆಲ್ಲ ನಾವು ನೋಡೇ ಇರ್ತೀವಿ. ಸೊ ಆ ಜನರ ಮಧ್ಯೆ ಇದನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ರೆ ಆ ಥ್ರಿಲ್ಲೇ ಬೇರೆ. ಜಾಮಿಟ್ರಿ ಬಾಕ್ಸು, ಪ್ರತಿಯೊಬ್ಬರು ಸ್ಕೂಲಲ್ಲಿ ನಟರಾಜ್ ಅವ್ರ ಜಾಮಿಟ್ರಿ ಬಾಕ್ಸ್ ಇದೆ ಅಂತಂದರೆ ಏನೋ ಒಂಥರ ಖುಷಿ. ಸೊ ಇದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ, ಇದನ್ನು ಕೂಡ ನೀವು ನೋಡ್ಬೋದು. ಸರ್, ನಮ್ಮಲ್ಲಿ ಆಂಧ್ರ ಸ್ಟೈಲ್ ಪಿಕಲ್ಸ್ ಇದೆ, ಮಲ್ನಾಡ್ ಸ್ಟೈಲ್ ಪಿಕಲ್ಸ್ ಇದೆ, ಮತ್ತು ಹೋಮ್ ಮೇಡ್ ಚಟ್ನಿ ಪೌಡರ್ಸ್ ಇದೆ, ಮತ್ತು ಕಾಂಡಿಮೆಂಟ್ಸ್ ಇದೆ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತರಾವರಿ ಮಾವಿನಕಾಯಿ ಉಪ್ಪಿನಕಾಯಿ ಇದೆ. ಲೈಕ್ ಮಿಡಿ ಮಾವಿನಕಾಯಿ, ಅಮಟೆಕಾಯಿ, ಕವಳೆಕಾಯಿ, ಮತ್ತು ಆಂಧ್ರ ಅವಗಾಯಿ ಇದೆ, ಗ್ರೀನ್ ಮ್ಯಾಂಗೋ ಪಿಕಲ್, ಕಟ್ ಪೀಸಸ್ ಮ್ಯಾಂಗೋ ಇದೆ, ಮಾವಿನಕಾಯಿ ತೊಕ್ಕಿದೆ, ಮತ್ತು ಮಾವಿನಕಾಯಿ ಸ್ವೀಟ್ ಇದೆ, ನಾಟಿ ಹೆರಳೆಕಾಯಿ ಇದೆ, ನಿಂಬೆಕಾಯಿ, ಮೆಣಸಿನಕಾಯಿ, ಈ ಥರ ತರಾವರಿ ತೊಕ್ಕುಗಳಿದೆ. ಸೊ ನೀವೆಲ್ಲರೂ ಬನ್ನಿ,
ಎಂಜಾಯ್ ಮಾಡಿ. ಆ್ಯಕ್ಚುಲಿ ನಮ್ಮ ಹತ್ರ ಖಾದಿ ಕಾಟನ್, ಮಲ್ ಕಾಟನ್ ಎಲ್ಲನೂ ಹ್ಯಾಂಡ್ಲೂಮ್ ಸ್ಯಾರೀಸ್ ಇರೋದು. ಸೊ ಪರ್ಟಿಕ್ಯುಲರಾಗಿ ಹ್ಯಾಂಡ್ ಪೇಂಟೆಡ್ ಇವಾಗ ಟ್ರೆಂಡಿಂಗಲ್ಲಿರೋ ಕಲೆಕ್ಷನ್ಸು ಅದು, ಮತ್ತು ಸ್ಯಾರಿ ಫುಲ್ ಎಂಬ್ರಾಯ್ಡ್ ವರ್ಕ್ ಮಾಡಿರೋದು, ಹ್ಯಾಂಡ್ ಎಂಬ್ರಾಯ್ಡ್ ವರ್ಕ್, ಹ್ಯಾಂಡ್ ಸ್ಟಿಚ್ಚು ಎಲ್ಲನೂ ನಮ್ಮ ಹತ್ರ ಇದೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದ್ರು 900 ಟಿಲ್ 1600ವರೆಗೂ ಇದೆ. 90s ಅಂತಕ್ಕಿಂತ ಅದಕ್ಕಿಂತ ಮುಂಚೆ ಯೂಸ್ ಮಾಡಿರೋದು ಖಾದಿ ಕಾಟನ್ ಅಲ್ವಾ. ಸೊ ಆ ಖಾದಿ ಕಾಟನ್, ಪ್ಯೂರ್ ಕಾಟನ್ ಸ್ಯಾರೀಸ್ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮದು ಪವಿ ಸ್ಯಾರೀಸ್ ಅಂತ ಇದೆ. ಆ್ಯಕ್ಚುಲಿ ನಿಮಗೆ ಆನ್ಲೈನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಕೂಡ ಸಿಗುತ್ತೆ. ನಮೀಗ 90 ಸ್ಪೆಷಲ್ ಅಂತ ಹಾಂ. ಹೇಳಿ ನಮ್ಮ ಸ್ಟಾಲ್ನ ಇಲ್ಲಿ ಓಪನ್ ಮಾಡಿದ್ದೀರಾ. ಸೊ 90ಗೆ ಸಂಬಂಧಪಟ್ಟಂತೆ ಯಾವ ಥರ ಸ್ಯಾರೀಸ್ಗಳು ನಿಮ್ಮ ಹತ್ರ? ಅದೇ ಲೆನಿನ್ ಕಾಟನ್ ಸ್ಯಾರೀಸ್ಗಳಿದೆ, ಮತ್ತು ಮುಡಾಲ್ ಸಿಲ್ಕ್ ಸ್ಯಾರಿ. ಆ್ಯಕ್ಚುಲಿ ಯಾರಿಗೂ ಐಡಿಯಾನೇ ಇಲ್ಲ ಮುಡಾಲ್ ಸಿಲ್ಕ್ ಬಗ್ಗೆ. ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಮುಡಾಲ್ ಸಿಲ್ಕ್ಸ್ ಇದೆ ಈ ಥರ ಪ್ಯಾಟರ್ನಲ್ಲೆಲ್ಲ. ಓಕೆನಾ, ಈ ಥರ ಪ್ಯಾಟರ್ನಲ್ಲಿ ನಿಮಗೆ ಎಲ್ಲೂ ಸಿಗೋದೇ ಇಲ್ಲ. ಆ್ಯಕ್ಚುಲಿ ಈ ಥರದ್ದು ಬಂದಿದೆ. ಅದು ಬಿಟ್ಟರೆ ಇನ್ನು 2D ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ. ಇದು ಬಿಟ್ಟರೆ ನಿಮಗೆ ಆ್ಯಕ್ಚುಲಿ ಈ ಮೈಸೂರು ಕ್ರೇಪ್ ಸ್ಯಾರೀಸ್ ಆ್ಯಕ್ಚುಲಿ ನಮ್ಮಲ್ಲಿ ಸ್ಪೆಷಲ್. ನಮ್ಮ ಅಕೌಂಟಲ್ಲಿ ನಮ್ಮದಲ್ಲಿ ಮೈಸೂರು ಕ್ರೇಪ್ ಸ್ಯಾರೀಸ್ ಸ್ಪೆಷಲ್ ಆಗಿರುತ್ತೆ. ಸೊ ಈ ಥರದ್ದು ಮತ್ತು ಫಂಕ್ಷನ್ ವೇರ್ ಸ್ಯಾರೀಸ್ಗಳಿದೆ. ಸೊ 90s ಅಂತ ಬಂದರೆ ನಮ್ಮ ಹತ್ರ ಮುಡಾಲ್ ಸಿಲ್ಕ್ಸ್ ಕಾಟನ್ ಸ್ಯಾರೀಸ್ ಮತ್ತು ಲೆನಿನ್ ಕಾಟನ್ ಸ್ಯಾರೀಸ್ ನಿಮಗೆ ಸಿಗುತ್ತೆ. ಇವಾಗಿನ ಟ್ರೆಂಡಿಂಗಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ, ಎಲ್ಲ ಟ್ರಾನ್ಸ್ಪರೆಂಟ್ ಸ್ಯಾರೀಸ್ಗಳಂತೇಳಿ ಇನ್ನೊಂದೇನೋ ಫ್ಯಾಷನ್ ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಯಾರು ಕೂಡ 90s ಮರಿಬಾರ್ದು. 90s ಅಲ್ಲಿ ನಾವು ಕಾಟನ್ ಸ್ಯಾರೀಸ್ಗಳು ಮತ್ತು ಮುಡಾಲ್ ಸಿಲ್ಕ್ಸ್ಗಳು ಇದೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಹೋಲ್ ಡೇ ನಾವು ವೇರ್ ಮಾಡಿದ್ರೆ ನಮಗೆ ಕಂಫರ್ಟ್ ಫೀಲ್ ಕೊಡಬೇಕು, ಯಾವುದೋ ಒಂದು ಇರಿಟೇಷನ್ ಆಗಬಾರ್ದು. ಸೊ ಆ ಥರ ಸ್ಯಾರೀಸ್ಗಳೆಲ್ಲ ಇದೆ. ಸೊ ಎಲ್ಲರೂ ಬಂದು ರಾಮ ಮಂದಿರಲ್ಲಿ ನಡೀತಾ ಇದೆ. ಸೊ ರಾಮ ಮಂದಿರ್ ಗ್ರೌಂಡಲ್ಲಿದೆ. ಸೊ ಪವಿ ಸ್ಯಾರೀಸಿಗೆ ಬಂದುಬಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಸ್ಯಾರಿನ ಪರ್ಚೇಸ್ ಮಾಡಿ.